ನಮಸ್ತೆ, ನನ್ನ ಹೆಸರು ನಿಶಾ ಪಾಟೀಲ್. ನಾನು ಗ್ರಾಫೋಥೆರಪಿಸ್ಟ್. ಇವತ್ತು ನಾನು 4ನೇ ಎಲಿಮೆಂಟ್, ಸೈಂಟಿಫಿಕ್ ಎಲಿಮೆಂಟ್ನ ಹೇಳ್ತಾ ಇದ್ದೀನಿ, ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟು. ಅದು ಯಾವುದಂತ ಹೇಳಿದ್ರೆ ಸ್ಪೇಸಿಂಗ್ ಬಿಟ್ವೀನ್ ದ ಲೆಟರ್ಸ್, ವರ್ಡ್ಸ್. ನಾವು ಯಾವ ಥರ ಎಷ್ಟು ಅಕ್ಷರನ ಬಿಡ್ತೀವಿ ಒಂದು ಶಬ್ದಕ್ಕೂ ಇನ್ನೊಂದು ಶಬ್ದಕ್ಕೂ, ಅದು ಮ್ಯಾಟರ್ ಆಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಒನ್ ಫಿಂಗರ್ ಸ್ಪೇಸ್ ಅಥವಾ ಟೂ ಫಿಂಗರ್ ಸ್ಪೇಸ್ ಬಿಡಬೇಕು ಅಂತ ಹೇಳಿ. ಫಿಂಗರ್ ಸ್ಪೇಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಒಬ್ಬೊಬ್ರದ್ದು ಕೈನೂ ಒಂದೊಂದು ಸೈಜಲ್ಲಿ ಇರುತ್ತೆ, ಆಗ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಆದರೆ ಅದು ಏನು, ಒನ್ ಲೆಟರ್ ಅಥವಾ 2 ಲೆಟರ್ಸ್ ಒಂದು ವರ್ಡಿಗೂ ಇನ್ನೊಂದು ವರ್ಡಿಗೂ ಬಿಟ್ಟರೆ ಚೆನ್ನಾಗಿ. ಇದನ್ನ ನಾವು ಸರಿಯಾಗಿ ಮಕ್ಕಳು ಬರೀದೇ ಇದ್ದಾಗ, ಸ್ಪೇಸೇ ಇಲ್ಲ ಅಂತ ಹೇಳಿದ್ರೆ ಬಿಟ್ವೀನ್ ದ ವರ್ಡ್ಸ್, ಓದೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅಲ್ಲಿ ಮಾರ್ಕ್ಸ್ ಹೇಗೆ ಸಿಕ್ಕುತ್ತೆ ಆ ಮಗುಗೆ, ಮಾರ್ಕ್ಸ್ ಕಳ್ಕೊಳ್ತಾ ಹೋಗ್ತಾರೆ. ಎಲ್ಲ ಗೊತ್ತಿದ್ದೂ ಕೂಡ ಅಕಾಡೆಮಿಕ್ಸಲ್ಲಿ ಎಕ್ಸೆಲ್ ಆಗೋದಿಲ್ಲ, ಆಗ ಡಿಮೋಟಿವೇಟ್ ಆಗ್ತಾರೆ. ಹೀಗೆ ಸುಮಾರು ಏನೇನೋ ಆಗ್ತಾ ಹೋಗುತ್ತೆ. ಈ ಚಾಲೆಂಜಸ್ನಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಈ ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಈಸಿಯಾಗಿ ಬರ್ಬೋದು. ಆ್ಯಂಡ್ ದೇ ಕ್ಯಾನ್ ಬಿಕಮ್ ಎ ಚಾಂಪಿಯನ್ ಸ್ಟೂಡೆಂಟ್ ಕೂಡ. ಥ್ಯಾಂಕ್ ಯು.